ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಸೋಷಿಯಲ್ ಮೀಡಿಯಾ ಇಂಪರ್ಸೋನೇಷನ್, ಈ ರೀತಿಯ ವಂಚನೆ ಈಗ ತುಂಬಾ ರಿಪೋರ್ಟ್ ಆಗ್ತಾ ಇದೆ. ಈ ಸ್ಕ್ಯಾಮ್ ಏನು ಅಂತಂದರೆ ತುಂಬ ಸಿಂಪಲ್. ಯಾರ್ದೋ ಫೋಟೋ ಇಲ್ಲ ಡಿ ಪಿ ಬಳಸ್ಕೊಂಡು ನಂತರ ಮತ್ತೊಬ್ಬರನ್ನು ಯಾಮಾರಿಸೋದು. ಅಂದರೆ ಫಾರ್ ಎಕ್ಸಾಂಪಲ್, ನಿಮ್ಮ ಡಿ ಪಿ ಅಥವಾ ನಿಮ್ಮ ಫೋಟೋಗಳನ್ನು ನಿಮ್ಮ ಒರಿಜಿನಲ್ ಅಕೌಂಟ್ನಿಂದ ಕದ್ದು ನಿಮಗೇ ಗೊತ್ತಿಲ್ಲದಿರೋ ಹಾಗೆ ಇನ್ನೊಬ್ಬರ ಜೊತೆ ಮಾತಾಡಿ ನಂತರ ಅವರನ್ನು ಯಾಮಾರಿಸೋದು. ಆದರೆ ಯಾವ ವ್ಯಕ್ತಿಯ ಜೊತೆ ಈ ಸ್ಕ್ಯಾಮರ್ಸ್ ಮಾತಾಡ್ತಾ ಇರ್ತಾರೋ ಅವರು ನಿಜವಾಗ್ಲೂ ಡಿ ಪಿಯಲ್ಲಿರೋ ವ್ಯಕ್ತಿನೇ ಅಥವಾ ಆ ವ್ಯಕ್ತಿ ಜೊತೆನೇ ನಾನು ಮಾತಾಡ್ತಿದ್ದೀನಿ ಅಂತಲೇ ಅಂದ್ಕೊಂಡಿರ್ತಾರೆ. ಆದರೆ ಅದು ಒಂದು ಕಂಪ್ಲೀಟ್ ಸ್ಕ್ಯಾಮ್. ಈ ನಡುವೆ ಈ ರೀತಿಯ ಸ್ಕ್ಯಾಮ್ಗಳು ತುಂಬಾ ರಿಪೋರ್ಟ್ ಆಗ್ತಾ ಇದ್ದಾವೆ. ಇಂಥ ಸ್ಕ್ಯಾಮಿನಿಂದ ಕೆಲವರು ಹಣ ಕಳ್ಕೊಂಡ್ರೆ ಇನ್ನೂ ಕೆಲವರು ತಮ್ಮ ಖಾಸಗಿತನಕ್ಕೆ ಧಕ್ಕೆ ಉಂಟು ಮಾಡಿಕೊಂಡಿದ್ದಾರೆ. ಇನ್ನೂ ಕೆಲವರು ತಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟು ಮಾಡಿಕೊಂಡಿದ್ದಾರೆ. ಇದರ ನೈಜ ಹಾಗೂ ತಾಜಾ ಉದಾಹರಣೆಗಳು ನಮ್ಮ ಕಣ್ಮುಂದೆನೇ ಇವೆ. ಹಾಗಾದರೆ ಈ ಸ್ಕ್ಯಾಮ್ನಿಂದ ಬಚಾವಾಗೋದು ಹೇಗೆ? ಅಕೌಂಟ್ಗಳನ್ನು ವೆರಿಫೈ ಮಾಡಿ. ನಿಮ್ಮ ಮ್ಯೂಚುವಲ್ ಕಾಂಟ್ಯಾಕ್ಟ್ಗಳಿಂದಾನೋ ಅಥವಾ ಸೋಷಿಯಲ್ ಮೀಡಿಯಾದ ಈ ಬ್ಲೂಟಿಕ್ನಿಂದಾನೋ ನೀವು ಈ ಒರಿಜಿನಲ್ ಅಕೌಂಟ್ ಆಗಿದೆಯಾ ಇಲ್ವಾ ಅಂತ ಅದನ್ನು ಖಚಿತಪಡಿಸ್ಕೊಳ್ಳಿ. ಈ ರೀತಿ ಅಕೌಂಟ್ಗಳಿಂದ ಕೇಳುವಂಥ ನಿಮ್ಮ ಪರ್ಸನಲ್ ಮಾಹಿತಿಯನ್ನು ಅಥವಾ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ನೀವು ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ. ಅವ್ರು ಕಳಿಸೋ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಇಂಥ ಫೇಕ್ ಅಕೌಂಟ್ಗಳನ್ನು ತಕ್ಷಣ ರಿಪೋರ್ಟ್ ಮಾಡಿ. ಹಾಗಾದರೆ ಏನೇನು ಮಾಡಬಾರ್ದು ಅಂತ ಅದು ಕೂಡ ನಾವು ನೋಡೋಣ. ನಿಮ್ಮ ಫ್ರೆಂಡ್ಸ್ ಹೆಸರಲ್ಲಿ ಯಾರಾದರೂ ದುಡ್ಡು ಕೇಳಿದರೆ ಅಥವಾ ಅವರ ಫೇಕ್ ಐ ಡಿಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ಹತ್ರ ಏನಾದರೂ ಹಣ ಕೇಳಿದರೆ ತಕ್ಷಣ ನಿಮ್ಮ ಸ್ನೇಹಿತರಿಗೆ ಕಾಲ್ ಮಾಡಿ. ಹೌದೋ ಇಲ್ವೋ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಖಾಸಗಿ ಮಾಹಿತಿ ಅಥವಾ ಫೋಟೋಗಳನ್ನು ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ. ಜೊತೆಗೆ ಈ ರೀತಿಯಾಗಿ ಬರುವಂಥ ಮೆಸೇಜ್ಗಳನ್ನು ಮೊದಲು ನೋಡಿ ನಂತರ ನಿಮ್ಮ ಫ್ರೆಂಡ್ ಜೊತೆ ಕಾಲ್ ಮಾಡಿದ ನಂತರ ಅದನ್ನು ಖಚಿತಪಡಿಸ್ಕೊಂಡ ನಂತರ ನೀವು ಈ ಒಂದು ಯೂಸರ್ ಐ ಡಿ ಅಥವಾ ಈ ಒಂದು ಅಕೌಂಟನ್ನು ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿ.